ಒಳ್ಳೆಯ ವಿಚಾರವನ್ನು ಕೊಡಲಿ. ಅವರಿಗೆ ವೋಟ್ ಮಾಡಿದವರು ಎಲ್ಲ ಸಮಾಜದವರು ಅದಾರ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಮಾಜದವರು ಅದಾರ. ಅವರೆಲ್ಲರನ್ನೂ ಕೂಡ ಒಂದೇ ರೀತಿಯಿಂದ ನೋಡಲಿ ಅಂತ ಹೇಳಿ, ಒಳ್ಳೆಯ ಹೆಜ್ಜೆಯನ್ನು ಕೊಡಲಿ ಅಂತ ಹೇಳಿ ಇವತ್ತು ರುದ್ರಪಠಣ ಮಾಡಿದ್ದೀವಿ. ಇಲ್ಲಿ ವಚನಗೋಷ್ಠಿಯನ್ನು ಮಾಡಿದ್ದೀವಿ. ಅದರ ನಂತರ ಹೋಮವನ್ನು ಕೂಡ ಮಾಡಿದ್ದೀವಿ. ಅದ್ರ ಮೂಲಕ ಅವ್ರಿಗೆ ಒಳ್ಳೆಯ ವಿಚಾರ ಕೊಡಲಿ ಅಂತ ಹೇಳಿ ಬೇಡ್ಕೊಂಡಿದ್ದೇವೆ. ಕುರಾನ ಪಠಣ ಮಾಡೋದು ತಪ್ಪಲ್ಲ, ಎಲ್ಲ ಧರ್ಮದ ಆಚರಣೆ ಮಾಡೋದು ಕೂಡ ಸರಿ ಇಲ್ಲ. ಆದರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುರಾನ್ ಪಠಣ ಮಾಡೋದರ ಔಚಿತ್ಯವನ್ನು ನಾವು ಹಾಗಾಗಿ ಅದ್ರ ಬಗ್ಗೆ ನಮ್ಮದು ಪ್ರಶ್ನೆ. ಅದ್ರ ಜೊತೆ ಬೇರೆ ಧರ್ಮಕ್ಕೆ ನೀವು ಯಾಕೆ ಗೌರವ ಕೊಡೋದಿಲ್ಲ, ಕೇವಲ ಮುಸ್ಲಿಮರ ಉಲ್ಲೇಖನೆ ಯಾಕೆ ಮಾಡ್ತೀರಿ ಅನ್ನೋದು. ಆಮೇಲೆ ಕುರಾನ್ ಪಠಣ ಮಾಡುವಂಥ ಸ್ಥಳ ಯಾವುದು? ಸಿದ್ಧಾರೂಢನ ಸನ್ನಿಧಿನ. ಸಿದ್ಧಾರೂಢ ಮಠ ಸನಾತನ ಧರ್ಮದ ಮಠ. ಅಲ್ಲಿ ಅದ್ವೈತ ತತ್ವ ಸಿದ್ಧಾಂತವನ್ನು ಬೋಧಿಸಿದವರು ಶ್ರೀ ಸಿದ್ಧಾರೂಢ. ಅವರ ಮಠದಲ್ಲಿ, ಅವ್ರ ಪ್ರಾಂಗಣದಲ್ಲಿ ನೀವು ಕುತ್ಕೊಂಡು ಕುರಾನ್ ಪಠಣ ಮಾಡಿಸೋದು ಸರಿಯಲ್ಲ. ಯಾರನ್ನ ಓಲೈಕೆ ಮಾಡಬೇಕು, ಎಷ್ಟರ ಮಟ್ಟಿಗೆ ಓಲೈಕೆ ಮಾಡಬೇಕು, ಅದರ ಬಗ್ಗೆ ಸ್ವಲ್ಪ ಆದರೂ ನಿಮಗೆ ಕಲ್ಪನೆ ಬೇಕು. ಅದ್ರ ಬಗ್ಗೆ ನಮ್ಮದು